ನಮಸ್ಕಾರ ರೀ ಎಲ್ರಿಗೂ. ನೋಡ್ರಿ ಸ್ವಿಫ್ಟ್ ಡಿಸೈರ್ ಗಾಡಿ ಬಂದಿತ್ತೆಲ್ಲ ಬೋರ್ಡ ಇಂಜನ್ ವಾಶ್ ಕ್ಲೀನಾಗಿ ಮಾಡಪ್ಪಿ ಅಂದ್ರೆ ಇಂಜನ್ ಹಂಗೆ ಡೀಸೆಲ್ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಒಂದು ಕಡೆಯಿಂದ ಉಚ್ಕೊಂಬಂದೆ ರೀ. ಆಮೇಲೆ ನಾವು ನಂಗೆ ಗಾಡಿ ಎತ್ತೇ ಬಿಟ್ಟೇವೆ ನೋಡ್ರಿ. ಎತ್ತು ಬಿಟ್ಟು ಕಿಶಿಂದ ನಮ್ಮ ದೋಸ್ತ್ ಬಂದನ್ರಿ, ನಂದು ಒಂದು ಇರ್ಲಿಪ್ಪ ವಿಡಿಯೋ ಅಂತಂದು ಅವನು ಬಂದ ರೀ. ನೀರು ಹೊಡೆದ, ಇವನು ನಡೆದ ನೋಡ್ರಿ. ಒಬ್ಬ ನೀರು ಗೀರೆಲ್ಲ ಅಂಡ್ರ್ ವಾಶ್ಗೆಲ್ಲ ಹೊಡೆದು ಹಿಂಗೆ ಗಾಡಿ ಎಲ್ಲ ವಾಶ್ ಆದಮೇಲೆ ಇಳಿಸಿ ಆಮೇಲೆ ಫಾರ್ಮ್ ತೊಗೊಂಡು ಬಂದೇವು ನೋಡ್ರಿ. ಬಾಡಿಗೆ ಒಂದು ರೌಂಡ್ ನೀರು ಹೊಡೆದೇವು. ಅವಾಗೆ ಹಂಗೆ ಕ್ಲೀನಾಗಿ ಫಾರ್ಮ್ ಹೊಡಿತೇವೆ ರೀ. ಯಾಕಂದ್ರೆ ನಮ್ಮ ಕಸ್ಟಮರ್ ಹೇಳಿದ್ರು ರೀ, ನಾ ಬ್ಯಾಂಕ್ ಕಾಣ್ಬೇಕಣ್ಣ ಗಾಡಿ ಮಾತ್ರ ಅಂತ ಹೇಳಿದರು. ಹಂಗಾಗಿ ಬ್ಯಾಂಕ್ ಕಣ್ಣಂಗೆ ಫಾರ್ಮ್ ಹೊಡೆದು ಕ್ಲೀನಾಗಿ ಬಾಡಿ ಹಾಕೊಂಡ್ರು. ಎಷ್ಟು ಫಾರ್ಮ್ ಹೊಡಿತೆ ಅಂತ ಕೇಸಿ ನಮ್ಮ ದೋಸ್ತ ಅಂದೇ ಬಿಟ್ರು ನೋಡ್ರಿ. ಅಲ್ಲಿ ಅಂತ ನೋಡ್ರಿ ಮತ್ತು ಬಾಡಿ ಹಾಕೋದು ಚಾಲೂನೇ ರೀ. ಉಜ್ಜಿ 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 ಎಲ್ಲ ಬಾಡಿ ಒಳಗಿಂದೆಲ್ಲ ಅಲ್ಲಿ ಗಲೀಜೆಲ್ಲ ತೆಗೆದುಬಿಟ್ಟೆವು. ಹಂಗೆ ಪಳ 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 ಅಂತ ಹೊಡ್ಯಪ್ಲೆ ಬಾಡಿ ಹಾಕೋದು. ನೀ ಉಜ್ಜು ನಾ ಉಜ್ಜು, ನೀ ಉಜ್ಜು ನಾ ಉಜ್ಜು, ನೀ ಉಜ್ಜು ನಾ ಉಜ್ಜು ಅಂತ ಒಬ್ರಿಗೊಬ್ರು ಕಾಂಪಿಟೇಷನ್ ಬಿದ್ದದ್ರಿ. ಅವ ಅಂತ ನಾ ಉಜ್ತೀನಂತ, ಇವ ಅಂತ ನಾ ಉಜ್ತೀನಂತ. ನಿಮ್ಮಿಬ್ಬರು ಬೇಡ ಅಂತ ನಾ ಅಂತೀನಿ. ಅವ ನೋಡ್ರಿ ಮ್ಯಾಲೆ ಹತ್ತು ಬಿಡೋಣ. ಆಯ್ತು, ಅಲ್ಲಿಂದ ನೋಡ್ರಿಪ್ಪ ಗನ್ ಹಿಡ್ಕೊಂಬಂದೆವು. AK-47 ಗನ್ನ ಹಿಡ್ಕೊಂಬಂದು ಚಾಲೂನೆ ನೀರು ಹೊಡ್ಯಾವ. ನೀರು ಹೊಡೆದು 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 ಎಲ್ಲ ಫಾರ್ಮ್ ಎಲ್ಲ ಇಳಿದೋಯ್ತು. ಫಾರ್ಮ್ ಇಳಿತಾ 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 ಆಯ್ತು ನೋಡ್ರಿ. ಶಾರ್ಟ್ಕಟ್ನಾಗೆಲ್ಲ ಮುಗಿದಾಯ್ತು. ಇದೊಂದು ಸ್ವಲ್ಪ ನೀರು ಹೊಡೆದೆವು. ನೀರು ಹೊಡೆದು ಮತ್ತೆ ಗಾಡಿ ಮುಂದೆ ಬಿಟ್ಟು ಪೈಪ್ ಗೀಪ್ ತೆಗೆದಿತ್ತು. ಪೈಪ್ ತೆಗೆದು ನಮ್ಮ ದೋಸ್ತ್ ಬಂದು ಪೈಪ್ ತೆಗೆದ್ಮೇಲೆ ಮುಂದೆ ಡ್ರೈವರ್ ಅಣ್ಣ ಅಂದನು, ಹಿಂದೆ ಎಲ್ಲ ವಿಡಿಯೋ ಆಯ್ತಪ್ಪ, ಮುಂದೆ ಒಂದು ಸ್ವಲ್ಪ ಮಾಡ್ತೀನಿ, ನಿಂದು ಬರಲಿ ಒಂದು ಸ್ವಲ್ಪ ಡ್ರೈವಿಂಗ್ ಮಾಡೋದಂತಂದು ಮುಂದೆ ಬಂದು ವಿಡಿಯೋ ಮಾಡೋದ ನೋಡ್ರಿ. ಹೆಂಗಿತ್ತು ನೋಡ್ರಿ ನಮ್ಮ ವಿಡಿಯೋ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ನೋಡ್ರಿ. ಇವರೆಲ್ಲ ನಿಂತಾರೆ ನಾವು ಫ್ರೆಂಡ್ಸು. ಒಬ್ರು ಕಸ್ಟಮರ್ ಬಂದವ್ರೆ ಗಾಡಿ ವಾಶ್ ಮಾಡಪ್ಪ ಅಂತ. ನೋಡ್ರಿ ಒಂದು ಕಿಯಾ ಬಂದೇ ಬಿಡ್ತಂಗೆ. ಒಳಗಂತೂ ಭಾಳ ಗಲೀಜಾಗ್ಬಿಟ್ಟದ್ರಿ. ಗಲೀಜಾಗ್ಯದ ಅಂದಮೇಲೆ ಇನ್ನು ವಾಷಿಂಗ್ ಬರಲೇ ಇರಬೇಕಾಗ್ತಾನೆ. ವಾಷಿಂಗ್ ಬಂದೈತೆ ಅಂದಮೇಲೆ ಎಲ್ಲ ರಪ ಮ್ಯಾಟೆಲ್ಲ ತೆಗೆದು ಹಾಕ್ಬಿಟ್ಟು ನೋಡ್ರಿ ಹೆಂಗೆ ಗಲೀಜಾಗ್ಯದ. ನಮ್ಮ ದೋಸ್ತ್ ಸೈಟ್ ಹೇಳ್ದನ್ರಿ ರ್ಯಾಂಪಿಗೆ ಫುಲ್ ವಾಶ್ ಹೇಳಿದ್ರು ಕಸ್ಟಮರ್. ನಮ್ಮ ದೋಸ್ತ್ ನೋಡ್ರಿ ಫುಲ್ ವಾಶ್ ಹೇಳ್ಯಾನಂತಂದ್ಮೇಲೆ ಆಯ್ತು ಸರಿಯಪ್ಪ, ನೀ ಗಾಡಿ ಮುಂದೆ ಹಾಕು, ನಾ ಜಾಗ ಕೊಡ್ತೀನಿ ಅಲ್ಲಿತನ ಅಂತಂದು ಜಾಗಿ ಕೊಡ್ಲಿಗತ್ತನ್ರಿ ಅವನು. ನಾ ಹಿಂಗೆ ವೀಡಿಯೋ ಮಾಡ್ಕೊಂಡೆ ಗಾಡಿ ಹಿಂಗೆ ಮುಂದೆ ಬಿಟ್ಟಾರಿ. ಗಾಡಿ ಮುಂದೆ ಬಿಟ್ಟೇನದ ಮಾತು ತಿಳಿದು ಬಂದ ಕಿಸಿಯಿಂದ ಫುಲ್ ವಾಶ್ ಹೇಳ್ಯಾರಲ್ಲ ಅಂತ ಸ್ಟೆಪ್ನಿ ಎಲ್ಲ ಹೊರಗೆ ತೆಗೆದಾರಿ. ಸ್ಟೆಪ್ನಿ ತೆಗೆದ ಮೇಲೆ ಏನದ ಏರ್ ಹೊಡ್ಯಕ್ಕೆ ಸ್ಟಾರ್ಟ್ ನೋಡ್ರಿ. ಏರ್ ಗೀರೆಲ್ಲ ಹೊಡೆಯೋದಾಯ್ತು. ಗಾಡಿ ಮುಂದೆ ಕಾರಣಾಂತರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಗಾಡಿ ಕಸ್ಟಮರ್ ಜಾಸ್ತಿ ಬಂದವು ಗಾಡಿಗಳು. ಹಂಗಾಗಿ ಟೈಮ್ ಕಮ್ಮಿ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ ಪೂರ್ತಿ. ಗಾಡಿ ವಾಶ್ ಆದ್ಮೇಲೆ ಗಾಡಿ ತಂದು ಮುಂದೆ ಬಿಟ್ಟು ನೋಡ್ರಿ. ಮುಂದೆ ಬಿಟ್ಟ ಮೇಲೆ ನೋಡ್ರಿ ನಮ್ಮ ದೋಸ್ತರು ಇಲ್ಲಿ ಮುಂದೆ ಇರ್ತಾರೆ ರೀ ವರ್ಷಕ್ಕೆ. ಎಲ್ಲ ವರ್ಷಿ ಮಾಡಿ ಎಲ್ಲ ಫುಲ್ ರೆಡಿ ಮಾಡ್ರಿ. ನೋಡ್ರಿ ಮುಂಚೆ ಹೆಂಗಿತ್ತು ಈಗ ಹೆಂಗೆ ರೆಡಿ ಮಾಡ್ಯಾರ ನಮ್ಮ ದೋಸ್ತರು. ನಾವು ಅವರು ಸೇರಿ ಫುಲ್ ಗಾಡಿ ಮತ್ತೆ ಹೊಸ ಥರ ಎಲ್ಲ ಫುಲ್. ನಮಸ್ಕಾರ ರೀ ಎಲ್ರಿಗೂ. ನೋಡ್ರಿ ಸ್ವಿಫ್ಟ್ ಡಿಸೈರ್ ಬಂತು ಒಂದು ಎಲ್ಲ ಬೋರ್ಡ್ ಗಾಡಿ. ಬಹುಶಃ ಇದು ಗ್ಯಾರೇಜ್ಗೆ ಹೋಗಿ ಗ್ಯಾರೇಜಲ್ಲೆಲ್ಲ ಕೆಲಸ ಬಂದೈತಿ. ನೋಡ್ರಿ ಗ್ಯಾರೇಜ್ ಒಳಗೆ ಹೋಗಿ ಬಂದಮೇಲೆಲ್ಲ ಗಲೀಜಂತೂ ಜಾಸ್ತಿ ಆಗವೆ ಗಾಡಿಗಳು, ಏನು ಮಾಡೋಕ್ಕಾಗಲ್ಲ.
ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು ಅನಿಸುತ್ತೆ ಬಹುಶಃ, ಯಾಕಂದ್ರೆ ಎಲ್ಲ ಗಾಡಿ ಒಳಗೆ ಫುಲ್ ಗ್ಲಾಸ್ ಇತ್ತು. ಹೌದು ನಂಗೆ ನೋಡ್ರಿ ಫುಲ್ ವಾಶ್ ಐತಿ ಗಾಡಿ, ಚಾಲು ಆಗ್ಯದ ಕೆಲಸ, ನೀರು ಹೊಡ್ಯೋದು ಏರ್ಗೀರೆಲ್ಲ ಆಗ್ಯದ. ಮುಂದೆ ಒಂದು ಗಾಡಿ ಆತೈತಿ, ಎಲ್ಲ ಗಾಡಿ ಒರೆಸ್ತವ್ರೆ. ಈ ಕಡೆ ಡೋರ್ ಸೈಡ್ ಹೊಡಿತೀವಿದ್ದೇವೆ ಗಾಡಿಗೆ. ಇದಕ್ಕೆ ಡೋರ್ ಸೈಡ್ ಎದಕ್ಕಪ್ಪ ಅಂದ್ರೆ ಡೋರ್ ಸೈಡೆಲ್ಲ ನೀರು ಹೊಡೆದ್ರೆ ಗಲೀಜೆಲ್ಲ ಹೋಗ್ಬಿಡುತ್ತೆ, ಅದ್ರ ಸಲುವಾಗಿ. ಈಗ ಮಡ್ಗಾಡು ವಾಷಿಂಗ್ ನೋಡ್ರಿ, ಎಲ್ಲ ಮಡ್ಗಾಡಿ ಎಡ್ಗಾಡಿ ಎಲ್ಲ ಹೊಡ್ಕೊಂಡು ಮಾಡಿ ಒಂದೇ ಗಾಡಿ ಫಾರ್ಮ್ ಹಾಕಿದ್ರು ಅವರು. ನೋಡ್ರಿ ಇಂಜನ್ ವಾಶ್ ಮಾಡ್ತಾಯಿದ್ದೀವಿ, ಯಾಕಂದ್ರೆ ಫಸ್ಟಿಗೆ ಡೀಸೆಲ್ ಹಾಕಿ ಇಂಜನ್ ವಾಶ್ ಎಲ್ಲ ಆಯಿತು. ಆಮೇಲೆ ಏನದ ನೋಡ್ರಿ, ಇಲ್ಲಿ ಬಾಡಿ ಹಾಕೋಗತ್ತಾರ, ನಮ್ಮ ಗಾಡಿ ಏನದ ಹಂಗೆ ಲಿಫ್ಟ್ ಮಾಡಕತ್ತೀವಿ. ಗಾಡಿನ ಲಿಫ್ಟ್ ಮಾಡಿಬಿಟ್ಟು ಮತ್ತೆ ವಾಷಿಂಗ್ ಎಲ್ಲ ಆಯಿತು. ಹಂಗಾಗಿ ಇಲ್ಲಿ ಗಾಡಿ ತಂದು ಗಾಡಿ ಒರ್ಸಕ್ಕೆ ಸೈಡ್ಗೆ ಹಾಕಿದ್ದೇವೆ ರೀ. ಗಾಡಿ ಸೈಡಿಗೆ ಹಾಕಬೇಕಂದ್ರೆ ನೋಡ್ರಿ, ಜರ ಮುಂದೆ ಹೋಗಿ ಹಿಂದೆ ಹೋಗಿ ಸೀದಾ ಹೋಗಿ ಪಾರ್ಕಿಂಗ್ನಾಗ ಕುಂಡಿರ್ತಾರೆ ಗಾಡಿ. ಪಾರ್ಕಿಂಗ್ ಮಾಡಿದ ಮೇಲೆ ಏನದ ನೋಡ್ರಿ ಹಿಂಗೆ ನಿಂತೈತಿ. ಗಾಡಿ ಒರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ, ದೋಸ್ತರು. ಗಾಡಿ ಗಿಡಿ ಎಲ್ಲ ಒರೆಸಿ ಮಾಡಿ, ಗ್ಲಾಸು, ಬಾಡಿ, ಡೋರ್ ಸೈಡ ಎಲ್ಲ ಒರೆಸಿದ ಮೇಲೆ ನೋಡ್ರಿ ರಿಸಲ್ಟ್ ನೋಡ್ರಿ ಹೆಂಗಾಗ್ಯದ. ಮುಂಚೆ ಹೆಂಗಿತ್ತು ಗಾಡಿ, ಇವಾಗ ಹೆಂಗಾಗ್ಯದ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಫುಲ್ ವಾಶಿಗೆ ಬಂದಿತ್ತು ನೋಡ್ರಿ, ಫುಲ್ ವಾಶ್ ಮಾಡ್ತಾ ಇದ್ದೀನಿ ಫುಲ್ಲಾಗಿ, ನೋಡ್ಕೊಂಬರ್ರಿ. ದಾರಿಗೊಬ್ಬಕಿ ಡಾರ್ಲಿಂಗ್ ಅಂತಿಳೋ ತಿಂಡಿ ಡ್ರೈವರ್ನ ನೋಡಿ, ಊರಿಗೊಬ್ಬಕಿ ಉರ್ಕೊಳ್ಳುವಂಗ ಮೆರೆಸೀನಿ ನನ್ನ ಗಾಡಿ. ಹೆಂಗೈತ್ ನೋಡ ಮಾಮನ ಗಾಡಿ. ಆಯ್ತು ನೋಡ್ರಿ ವಾಷಿಂಗ್. ಮತ್ತೆ ಡಿಸ್ಕಷನ್ ಫಾರ್ಮ್ ಹೊಡೆದ್ವಿ ನೋಡ್ರಿ. ಫಾರ್ಮ್ ಹೊಡೆದ್ಬಿಟ್ಟು ಬಾಡಿ ಎಲ್ಲ ಹಾಕಿ ನೀರು ಹೊಡ್ಕೊಂಡು ಹೊರಗಡೆ ಒಯ್ಯೋದೀಗ. ಹೊರಗಡೆ ತೊಗೊಂಡು ಹೋಗೋ ಸ್ಟಾರ್ಟ್ ನೋಡ್ರಿ. ಅಕ್ಕಿ ನೆನಪು ಬೈಕ್ ಮನೆಯವರೆಗೂ ಅಕ್ಕಿ ಇಲ್ಲ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ, ನನ್ನ ಜೀವ ತಗಿಲಾತಿ, ಬಾಳ ದಿವಸ ಬಾಳಿ ಬದುಕು ಜೀವನದಾಗ. ನಮಸ್ಕಾರ ರೀ ಎಲ್ರಿಗೂ. ಇನ್ನೋವಾ ಎಸ್ ಕ್ರಾಸ್ ಗಾಡಿ ಬಂದದ್ರಿ ಇವತ್ತು. ಶೋರೂಮ್ನಿಂದ ಸೀದಾ ಇಲ್ಲಿಗೆ ಬಂದದ್ರಿ ಗಾಡಿ ವಾಷಿಂಗ. ಬಾಡಿ ವಾಶ್ ಹೇಳ್ಯಾರ್ರಿ, ಬಾಡಿ ವಾಶ್ ಮಾಡಿಕೊಟ್ರೆ ಸೀದಾ ಗಾಡಿ ಡೆಲಿವರಿ ಹೋಗ್ತದ ಅಂತ ಹೇಳ್ಯಾರ್ರಿ. ನೋಡೋಣ ಬರ್ರಿ ಹೆಂಗಾಗ್ತದೆ. ಗಾಡಿ ಮುಂದೆ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಇಂಜಿನ್ ಮೇಲೆ ಡಸ್ಟ್ ಕೂತದ ಅಂತ ಹೇಳಿದ್ರು ರೀ, ಕ್ಲೀನ್ ಮಾಡು ಅಂತ ಹೇಳಿದ್ರು. ಕ್ಲೀನ್ ಮಾಡಿದೆ ನೋಡ್ರಿ ಹೆಂಗೆ ಕಾಣುತ್ತದ. ಬಿಟ್ಕಿಶನ್ ನೋಡ್ರಿ ಫಾರ್ಮ್ ಹೊಡ್ಯಕ್ಕೆ ಸ್ಟಾರ್ಟ ಮಾಡಿದೆವು ನೋಡ್ರಿ. ಫಾರ್ಮ್ ಹೊಡೆದು ಬಾಡಿ ಹಾಕ ಚಾಲನೆ ನೋಡ್ರಿ. ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಅಲ್ಲೆಲ್ಲೆಲ್ಲೆ ಗಾಡಿ ಅಂತೂ ಒಟ್ಟ ಸೌಂಡೇ ಬರಂಗಿಲ್ರಿ, ಸೌಂಡ್ಲೆಸ್ ಇದ್ದಂಗ ಅಷ್ಟು ಸ್ಮೂತ್ ಇರ್ತದ ಗಾಡಿ ಮಾತ್ರ. ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವ. ನಮಸ್ಕಾರ ರೀ ಎಲ್ರಿಗೂ. ಥಂಬ್ನೇಲ್ ನೋಡಿದ್ರು ಗೊತ್ತಾಗಿರ್ಬೇಕು ಏನಪ್ಪ ವಿಶೇಷ ಅಂತ. ಅಂದರೆ ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು, ಹಾಗಾಗಿ ಸೆಲ್ಫಿ ಸ್ಟಿಕ್ ಬುಕ್ ಮಾಡಿದೆ, ಬಂದಿದೆ. ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಯೂಟ್ಯೂಬಲ್ಲಿ. ಯಾಕಂದರೆ ಜಾಸ್ತಿ ವಿಡಿಯೋಸ್ ಇರಲಿಲ್ಲ, ಎಲ್ಲ ಬರೀ ಅದು ಇದು ಅಂತಲೇ ಹೇಳ್ತಾಯಿದ್ರು. ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಒಂದು ಸ್ವಲ್ಪನೂ ಹೇಳಿರಲಿಲ್ಲ. ಸಿಂಪಲ್ಲಾಗೇ ಇದೆ, ಬನ್ನಿ ಹೇಳ್ತೀನಿ.
ಬ್ಯೂಟಿಫುಲ್ ವಸಂತ. ಜಸ್ಟ್ ಓಪನ್ ಮಾಡಿದ ಮೇಲೆ ಈ ಥರ ಇರುತ್ತೆ ಸ್ವಲ್ಪ ಎಷ್ಟಕ್ಕೂ. ಇದೇನಂದರೆ ಮೇಲ್ಗಡೆ ಮೊಬೈಲ್ ಫಿಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ರೆ ಇದೇ ನೋಡಿ. ಇನ್ನು ಕೆಳಗಡೆ ಒಂದು ರಿಮೋಟ್ ಕೊಂಡಿರ್ತಾರೆ, ಸೆಲ್ ಇರುತ್ತೆ, ಅದಕ್ಕೆ ಬಟನ್ ಆಫ್ ಆನ್ ಇರುತ್ತೆ. ಹಬ್ಬ ಹಿಡಿದ್ರೆ ಆನ್ ಆಗುತ್ತೆ, ಹಬ್ಬ ಹಿಡಿದ್ರೆ ಆಫ್ ಆಗಿಬಿಡುತ್ತೆ ಅದು. ಇದು ನೋಡಿ ಸ್ಕ್ರೂ ಇರುತ್ತೆ, ಸ್ಕ್ರೂ ಏನಿದೆ ಟೈಟ್ ಮಾಡ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅಲ್ಲಿ ಹಿಡ್ಕೊಂಡ್ಬಿಟ್ಟು ಎತ್ತಿದ್ರೆ ಸಾಕು, ಮೇಲೆ ಇಡುತ್ತೆ ಅದು ಹೇಗೆ ಆರಾಮಾಗಿ. ನಾವು ಯಾವ ಥರ ತೊಗೊಂಡಿರ್ತೇವೋ ಆ ಥರ ಬರುತ್ತೆ. ನಾನೊಂದು 4 ಇಂದ 5 ಅಡಿ ಇರ್ಬೋದು ಅನ್ಕೋತೀನಿ, ಸಾಕು ಅಷ್ಟು ಅಂತ ಅಂದ್ಬಿಟ್ಟು ತೊಗೊಂಡೆ. ಹೆವಿ ಇದೆ, ಕೈದಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನೋಡ್ರಿ ಮೊಬೈಲ್ ಸ್ಟ್ಯಾಂಡು. ಕೆಳಗಡೆ ಸ್ವಲ್ಪ ನನಗೆ ಅಷ್ಟೊಂದು ಗೊತ್ತಿಲ್ಲ, ನಾನೇನು ಕೈಯಿಂದನೇ ಓಪನ್ ಮಾಡಿಬಿಟ್ಟೆ. ನೋಡಿ ಈ ಥರ ಇರುತ್ತೆ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ನಾನೂನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡಮ್ಮಿ. ಹುಡುಗಿ ಮನೆಯಲ್ಲಿ ನಾಯಿ ಇದ್ರೆ ಲವ್ವು ತುಂಬಾನೇ ಕಷ್ಟ. ನಾಯಿ ಬದಲು ಹುಡುಗಿಗೊಬ್ಳು ತಂಗಿ ಇರಬಾರ್ದಿತ್ತ, ನನ್ಗೆ ಸಿಗಬಾರ್ದಿತ್ತ. ನಾನೇನು ಮಾಡ್ಲಿ ಸ್ವಾಮಿ, ನನ್ ಹುಡುಗಿ ನಾಯಿ ಪ್ರೇಮಿ. ನಾನೂನು ಒಳ್ಳೆ ಪ್ರೇಮಿ, ಈ ನಾಯಿ ಮುಂದೆ ಡೊಮ್ಮಿ. ಫೈಟು ಮಾಡ್ತೀನಿ. वो नहीं करता है, आओ क्या भी नहीं करता है, क्या भी नहीं करता है.